ಬೇಸಿಕ್ ಕಲರ್ ಕರೆಕ್ಷನ್ ಪ್ಯಾರಾಮೀಟರ್ಸ್ ಪಾರ್ಟ್ 2 ಯಾವುದಾದಂತ ನೋಡೋಣ. ಫಸ್ಟ್ ಒನ್ ಟೆಂಪ್ರೇಚರ್ ಅಂದರೆ ನಮ್ಮ ಬೇಸಿಕಾಗಿ ಏನು ಗೊತ್ತು, ನಾರ್ಮಲ್ ಅಥವಾ ವಾರ್ಮ್ ಆರ್ ಕೋಲ್ಡ್. ಅದೇ ರೀತಿ ನಿಮ್ಮ ವೀಡಿಯೋ ಯಾವ ಟೋನಲ್ಲಿ ಇರಬೇಕು ಅಂತ ಅಡ್ಜಸ್ಟ್ ಮಾಡೋಕ್ಕೆ ನಾವು ಟೆಂಪ್ರೇಚರ್ ಯೂಸ್ ಮಾಡ್ತೀವಿ. ಸೊ ಇವಾಗ ಈ ವಿಡಿಯೋನ ನಾನು ನಾರ್ಮಲಲ್ಲಿ ಸೆಟ್ ಮಾಡಿ ಇವಾಗ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತೀನಿ ನೋಡಿ, ವಿಡಿಯೋ ನಿಮಗೆ ವಾರ್ಮ್ ಆಗಿ ಕಾಣಿಸುತ್ತೆ. ಇದೇ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಿದ್ರೆ ನಿಮಗೆ ಕೋಲ್ಡ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಒನ್ ಹೈಲೈಟ್ಸ್ ಅಂದರೆ ನಿಮ್ಮ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಿಮಗೆ ಬ್ರೈಟ್ನೆಸ್ ಜಾಸ್ತಿ ಐತೆ ಅದನ್ನ ಅಡ್ಜಸ್ಟ್ ಮಾಡೋಕ್ಕೆ ನಾವು ಹೈಲೈಟ್ಸ್ ಯೂಸ್ ಮಾಡ್ತೀವಿ. ಹಾಗಾದರೆ ಎಕ್ಸ್ಪೋಜರ್ ಮತ್ತು ಹೈಲೈಟ್ಸ್ ಎರಡು ಸೇಮ್ ಅಂತ ಕೇಳ್ಬೋದು. ಇಲ್ಲ, ಎಕ್ಸ್ಪೋಜರ್ ಅಂದರೆ ನಿಮ್ಮ ಓವರ್ ಆಲ್ ವಿಡಿಯೋದಲ್ಲಿ ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಬಟ್ ಹೈಲೈಟ್ಸ್ ನಿಮ್ಮ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಯಾವ ಪಾಯಿಂಟಲ್ಲಿ ಬ್ರೈಟ್ನೆಸ್ ಜಾಸ್ತಿ ಐತೆ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಮಿಡ್ ಟೋನ್ಸ್, ನೇಮಲ್ಲೇ ಇದೆ ಮಿಡ್ ಅಂತ. ಹಂಗಂದರೆ ತುಂಬ ಬ್ರೈಟೆಸ್ಟ್ ಪಾರ್ಟು ಅಲ್ಲ, ಡಾರ್ಕೆಸ್ಟ್ ಪಾರ್ಟು ಅಲ್ಲ, ನಿಮಗೆ ಮೀಡಿಯಮಲ್ಲೇ ಇರುತ್ತೆ. ನೀವು ಯಾವುದೇ ಒಂದು ವೀಡಿಯೋ ತೊಗೊಂಡ್ರು ಅದ್ರಲ್ಲಿ ಬ್ರೈಟೆಸ್ಟ್ ಪಾರ್ಟ್ ಡಾರ್ಕೆಸ್ಟ್ ಪಾರ್ಟ್ ಇರುತ್ತೆ, ಬಟ್ ಮಧ್ಯದಲ್ಲಿ ಸಟಲ್ ಕೈಂಡ್ ಆಫ್ ಅಲ್ಲಿ ಕಲರ್ ಇರುತ್ತೆ. ಸೊ ಅದನ್ನ ಅಡ್ಜಸ್ಟ್ ಮಾಡೋಕ್ಕೆ ನಾವು ಮಿಡ್ ಟೋನ್ಸ್ ಯೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ನಾವು ಮಿಡ್ ಟೋನ್ಸ್ ಏನು ಯೂಸ್ ಮಾಡ್ತೀವಿ ಅಂದರೆ ಸ್ಕಿನ್ ಅಡ್ಜಸ್ಟ್ಮೆಂಟ್, ಹಂಗಂದ್ರೆ ಸ್ಕಿನ್ ಟೋನ್ನ ನಾವು ಅಡ್ಜಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಹ್ಯೂ ಅಂದರೆ ಶೇಡ್ಸ್ ಆಫ್ ಎ ಪರ್ಟಿಕ್ಯುಲರ್ ಕಲರ್. ಯಾವುದೇ ಒಂದು ಕಲರ್ ತಗೊಂಡ್ರು ಅದಕ್ಕೆ ಡಿಫ್ರೆಂಟ್ ಶೇಡ್ಸ್ ಅಂತ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಆರೆಂಜ್ ಕಲರ್ ತಗೋತೀನಿ, ಇವಾಗ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು, ಇದೆಲ್ಲ ಶೇಡ್ಸ್ ಆಫ್ ಎ ಆರೆಂಜ್. ಸೊ ಇದನ್ನ ಅಡ್ಜಸ್ಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ.